ನೋಡ್ರಿ, ನೀವು ಅಂಥವ್ರಿಗೆ ಪ್ರಶ್ನೆಗಳು ಕೇಳ್ತೀರಿ. ಸ್ವಲ್ಪ ಏನಾರೇ ಇದ್ದವ್ರಿ ಹೆಂಗೆ ಆಗ್ತಾರ, ಹೆಂಗೆ ಆಗ್ತಾರ? ಅಲ್ಲ ಐತಿ ಮಾಲ ಮಾಲ ಅಂದ್ರೆ ಎಲ್ಲ ಅರ್ಥ ಆಗ್ತಾವ. ಅದನ್ನು ಅದು ಮುಂದೆ ಹೇಳ್ತೇನೆ, ನಾನು ಉಚ್ಚಾಟನೆ ಮಾಡಿದ್ಮ್ಯಾಗ ಹೇಳ್ತೇನೆ. ಎಲ್ಲಿ ಅಸಮಾಧಾನ ರೀ? 45 ರೂಪಾಯಿದ ಮಾಸ್ಕ ಯಡಿಯೂರಪ್ಪನವರ, ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ? ನಾನು ಗುರ್ತಿಲ್ಲ. 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ. ಉದ್ಧಾರ ಮಾಡಿದ್ರಿ ನೀವು ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡಿನಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಆ 10,000 ಬೆಡ್ ಬಾಡಿಗೆ, ಇದು ತಲೆ ಇಟ್ಕೋರಿ, ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಿಲ್ಲ ನೀವು? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ, ಒಂದು ಪರ್ ಡೇ ಎಟ್ಟು? ಹಾಂ, 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ ಎಲ್ಲ. ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗುರ್ತತನ ಕರೋನಾದಾಗ? ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಅದೇ HK ಪಾಲ್ರಿ ಚೇರ್ಮನ್ ಇದ್ರೆ ಕೇಳ್ರಿ. ಈಗ CC ಪಾಲ್ ಮಾಡಿದ್ದೆ, ಅದಕ್ಕೆ ನನಗೆ ಕೇಳಿದ್ರು, ನಾ ಎಲ್ಲ ತೆಗ್ಯಾವಂದ ನಾನು ಮಾಡಲಿಲ್ಲ. ಕರೀತಾ ಎಷ್ಟು 1,000 ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ ನೋಡ್ರಿ, ಒಂದು ದವಾಖಾನೆಯಾಗ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಅದೇ ಹೇಳಕತ್ತೀನಿ, ನಮ್ಮ ಸರ್ಕಾರ ಅಂದ್ರೆ ತುಡುಗ್ರೆ ಅಲ್ಲ. ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋರಲ್ಲ, ನಿಮ್ಮ ಸರ್ಕಾರ ಐತ್ರಿ, ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಧ್ವನಿ ಐತಿ. ನಾವು ವಿಧಾನಸಭೆ ಒಳಗೂ ನಾನು ಹೇಳಿದೆ, ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತಿದ್ದು. ನನಗೆ 5,80,000 ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಹಾಸ್ಪಿಟ್ಲ್ನಾಗ. ನಾನು ಕರೋನಾಕ್ಕೆ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ. ಎಷ್ಟು? 5,80,000 ರೂಪಾಯಿ ಕೊಟ್ಟಿನ. ಅದನ್ನೇ ವಿಧಾನಸಭಾದಾಗ ಕೇಳಿದೆ. ಒಬ್ಬ ಬಡವ 5,80,000 ನನಗೆ MLA ನನಗೆ ಕ್ಲೇಮ್ ಆಗ್ತಿತ್ತು. ಎಲ್ಲ MLAಗಳು ತೊಗೊಂಡ್ರೆ ನಾ ತೊಗೊಂಡಿಲ್ಲ. ನಂದೆ ಇನ್ನೂ ತನಕ ನಾನು MLAಗಳಿಗೆಲ್ಲ ಫೆಸಿಲಿಟಿ ಐತಿ. ನನಗೆ 1 ಕೋಟಿ ರೂಪಾಯಿದು ಆಪ್ರೇಷನ್ ಬಂದ್ರೂ ಗೌರ್ಮೆಂಟ್ ತುಂಬ್ತದೆ. ಇಲ್ಲಿವರೆಗೆ ನಾವು ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ. ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾವು ಕ್ಲೇಮ್ ಮಾಡಿಲ್ಲ. ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿ ತೊಗೋತಾರೆ MLAಗಳು. ಅವ್ರ ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ. ವರ್ಷ 4-5 ಲಕ್ಷ ರೂಪಾಯಿ ಮಾಡ್ತಾರೆ. ನಮ್ಮ ತೆಗೀರಿಪ್ಪ, ಇದ್ರಾಗ ಎಲ್ಲ ಸಿಗ್ತಾರೆ ನೋಡ್ರಿ. ನಾವು MLAಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಎಟ್ಟೈದು ಕೊಡ್ತತ್ತೆ? ನಮ್ಗೆ 2 ಲಕ್ಷ ರೂಪಾಯಿ ಪಗಾರ ಐತೆ ನನಗೆ. ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿ ಬಂದ್ರೆ 65,000 ರೂಪಾಯಿ ಬರ್ತದೆ ನಾನು. ಮತ್ತು ನಾನು ಔಷಧಗಳಿಗೆ ಇದು ಚಸ್ಮಾ ತೊಗೋದು, ಹಾಂ ಅದೇನು ಇದು ನಾವು ಶುಗರ್ದವ್ರದ್ದು ಇದು ತೊಗೋತೀವಲ್ಲ ಇನ್ಸುಲಿನ್, ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನ್ನು ಅದೇ ಬಡವ್ರಿಗೆ ಕೊಡೋಲ್ಲ. ಹಾಂ, ಹಂಗೆ ಇವರೆಲ್ಲ ಮಾಡ್ಯಾರ. ಇವ್ರದ್ದೆಲ್ಲ ಇವ್ರು ಮಾಡಲಿ, ನನ್ನ ಮ್ಯಾಗ ನೋಟಿಸ್ ಕೊಡಲಿ, ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ, ಇವ್ರದ್ದೆಲ್ಲ ಬಣ್ಣ ತೆಗಿತೀನಿ. ಬಿಸಿ ಪಾಲ್ರಿ ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ. ಬಿಸಿ ಪಾಲ್ರು ಕೃಷಿ ಮಂತ್ರಿ ಹಂಗಿದ್ದು ನೋಡು, ನೀವು ಹೋಗಿ ಕೇಳ್ರಿ. ಪಾಪ ಆಫ್ ದಿ ರೆಕಾರ್ಡ್ ನಮ್ಮ ಜಾಯಿಂಟ್ ಡೈರೆಕ್ಟ್ರಿಗೆ, ಈ ಕೃಷಿ ಇಲಾಖೆದವ್ರು ಕೇಳ್ರಿ, ಎಷ್ಟು ಪ್ರಾಮಾಣಿಕರಿದ್ರು. ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು, ಇಂಥ ಕೃಷಿ ಮಂತ್ರಿ ಎಂದೂ ಬಂದಿರಲಿಲ್ಲ ನಮ್ಮ ಕರ್ನಾಟಕದಾಗ. ಆ ರೈತರಿಗೆ ತಾಡ್ಪತ್ರೆ ಕೊಟ್ರಲ್ರಿ, ಎಷ್ಟು ಕಳಪೆ ಮಟ್ಟದ ಗುರ್ತತ್ತೆ ನಿಮ್ಗೆ? ಆ ಇದ್ರ ಮ್ಯಾಗ ಹಾಕಲಕ್ಕ ಕೃಷಿ ಹೊಂಡದ್ದು ಹೋಗಿ ಕೇಳ್ರಿ ರೈತರಿಗೆ. ಡೂಪ್ಲಿಕೇಟ್ ಔಷಧ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ. ಹುಳುಗಳು ಸಾಯೋದು ಅಲ್ಲ, ಹುಳುಗಳು ದಪ್ಪ ಆಗ್ಲಕತ್ತಿದ್ದು. ಇವ್ರೇನು ನನಗೆ ನೈತಿಕತೆ ಹೇಳ್ತಾರೆ ರೀ? ಎಲ್ಲ ಸೆಂಟ್ರಲೈಸ್ ಮಾಡಿದ್ರು. ರೈತರ ಔಷಧ ಕೊಡೋ ಖರೀದಿಕೆಯನ್ನು ಎಲ್ಲ ಸೆಂಟ್ರಲೈಸ್ ಬೆಂಗಳೂರಿನಾಗ ಖರೀದಿ ಮಾಡೋದು, ಅವ್ರು ಕೊಟ್ಟು ಕಳಿಸೋದು ಇಲ್ಲಿ ಬಿಜಾಪುರಕ್ಕೆ. ಇಲ್ಲಿ ಅಗ್ರಿಕಲ್ಚರ್ ನಮ್ಮ ಆಫೀಸರ್ಗೆ ಹೋಗಿ ಕೇಳ್ರಿ ನೀವು, ತಾಡ್ಪತ್ರೆ ಅಂಥದ್ದು ಕೊಟ್ಟಾರ ಅನ್ನೋದು. ಇವೆಲ್ಲ ರೈತರು ಉದ್ಧಾರ ಮಾಡೋರ?
ಇವೆಲ್ಲ ತೆಗೆದ್ರೆ ಭಾಳ ಹೊಂಡ್ತಾವೆ. ಹಾಂ ಯಡಿಯೂರಪ್ಪ ಹೇಳಿರ್ತಾನೆ ಮತ್ತು ಮಗ್ಗಲ ಮತಕ್ಷೇತ್ರ ಮಗ್ಗಲ ಅದು ಹಿರೇಕರೂರ ಅದು ಯಾವ್ದ್ರ ಶಿಕಾರಿಪುರ, ಒಂದು ಹಳ್ಳಿ ಶಿಕಾರಿಪುರನೂ ಬರ್ತೈತಿ, ಒಂದು ಹಿರೇಕರು ಬರ್ತದೆ. ಇವ್ರನ್ನ ಅವ್ರು ಸಮಾಧಾನ ಮಾಡ್ಬೇಕು, ಇವ್ರನ್ನ ಅವ್ರು ಸಮಾಧಾನ ಮಾಡ್ಬೇಕು ಅಷ್ಟೇ. ಆ ಬಣಕಾರತ್ತು ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ರಲ್ಲ, ನಮ್ಮ ಪಕ್ಷದ MLA ಇದ್ದರು. ಅವ್ರ ತಂದೆಯವ್ರು BG ಬಣಕಾರತ್ ಸ್ಪೀಕರ್ ಇದ್ದರು. KSRTC ಬಸ್ನಾಗ ಅಡ್ಡಾಡ್ತಿದ್ವಿ ಒಬ್ಬ MLA. ಇವತ್ತು ಯಾರು ನಾವು ಯಾರು ಅಡ್ಡಾಡ್ತೀವ ಆಟ ಪ್ರಾಮಾಣಿಕ ಮಂತನದು ಬಣಕಾರವ್ರು. ಅಂಥವ್ರು ಬಲಿ ಕೊಟ್ಟರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ್ಕೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.